ಸ್ನೇಹಿತರೆ, ಕರುನಾಡು ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ರಾವಣನ ಈ 3 ಮಾತನ್ನು ನಿಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳಿ, ಜೀವನದಲ್ಲಿ ಖಂಡಿತ ಯಶಸ್ಸು ಕಾಣುತ್ತೀರಾ. ರಾಮಾಯಣ ಮತ್ತು ರಾವಣನ ಕತೆ ಎಲ್ಲರಿಗೂ ತಿಳಿದಿದೆ. ರಾಮ, ಸೀತೆ, ಲಕ್ಷ್ಮಣ, ಹನುಮಂತರ ಪಾತ್ರಗಳ ಜೊತೆಗೆ ರಾಕ್ಷಸರಾಜ ರಾವಣನ ವಿಷಯವೂ ಪ್ರಸಿದ್ಧ. ರಾವಣ ಮಹಾಶಿವಭಕ್ತ ಮತ್ತು ವಿದ್ವಾಂಸನಾಗಿದ್ದರು. ಅಹಂಕಾರ ಮತ್ತು ಸೀತೆಯ ಮೇಲಿನ ಆಸೆ ಅವನ ಪತನಕ್ಕೆ ಕಾರಣವಾಯಿತು. ಆದರೆ ಮರಣದ ಸಮಯದಲ್ಲಿ ಅವನು ಹಂಚಿದ ಈ 3 ಸತ್ಯಗಳು ಎಲ್ಲರ ಜೀವನಕ್ಕೂ ಪ್ರೇರಣೆಯಾಗಿವೆ. ಆ 3 ಸತ್ಯದ ಮಾತುಗಳನ್ನು ನೋಡಿ ನಮ್ಮ ಜೀವನಕ್ಕೂ ಅಳವಡಿಸಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ರಾವಣನ ಮೊದಲ ಸಲಹೆ: ಶತ್ರು ಮತ್ತು ದೇಹದಲ್ಲಿನ ಸಣ್ಣ ರೋಗವನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಶತ್ರುಗಳು ಅಥವಾ ದೇಹದ ರೋಗಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇವು ನಿಮ್ಮ ವಿನಾಶಕ್ಕೆ ಕಾರಣವಾಗಬಹುದು. ರಾಮನನ್ನು ಕ್ಷುಲ್ಲಕ ಶತ್ರು ಎಂದು ಭಾವಿಸಿದ ರಾವಣನೇ ಅವನಿಂದ ಸಾವು ಕಂಡ. ಹಾಗೆ ಸಣ್ಣ ರೋಗವು ಮಾರಣಾಂತಿಕವಾಗಬಲ್ಲದು. ರಾವಣನ ಎರಡನೇ ಸಲಹೆ: ದುರ್ಬಲತೆ ಮತ್ತು ಗುರಿಗಳನ್ನು ರಹಸ್ಯವಾಗಿಡಿ. ನಿಮ್ಮ ದುರ್ಬಲತೆ ಅಥವಾ ಯೋಜನೆಗಳನ್ನು ಆತ್ಮೀಯರಿಗೂ ಬಹಿರಂಗ ಮಾಡಬೇಡಿ. ರಾವಣ ತನ್ನ ಮಂತ್ರಿ ವಿಭೀಷಣನಿಗೆ ತನ್ನ ಶಕ್ತಿ ದುರ್ಬಲತೆಗಳನ್ನು ತೆರೆದು ಹೇಳಿದ್ದರಿಂದ ಅದೇ ರಾಮನಿಗೆ ಸಹಾಯವಾಯಿತು. ಆದ್ದರಿಂದ ನಿಮ್ಮ ದುರ್ಬಲತೆ ಅಥವಾ ಯೋಜನೆಗಳನ್ನು ಆತ್ಮೀಯರಿಗೂ ಬಹಿರಂಗ ಮಾಡಬೇಡಿ. ರಾವಣನ 3ನೇ ಸಲಹೆ: ಶುಭ ಕಾರ್ಯವನ್ನು ತಡ ಮಾಡಬೇಡಿ. ಶುಭ ಕೆಲಸವನ್ನು ಮುಗಿಸದೆ ತಡ ಮಾಡಬೇಡಿ. ಅವಕಾಶ ಕಳೆದು ಹೋಗಬಹುದು. ರಾವಣ ತಪಸ್ಸಿನಿಂದ ಶಿವನನ್ನು ಸಂಪೂರ್ಣವಾಗಿ ಪ್ರಸನ್ನಗೊಳಿಸಲು ವಿಫಲನಾದದ್ದು ಅವನ ಅಹಂಕಾರಕ್ಕೆ ಕಾರಣ. ಅಪೂರ್ಣ ಕಾರ್ಯಗಳು ಜೀವನದಲ್ಲಿ ಪಶ್ಚಾತ್ತಾಪ ತರುತ್ತವೆ. ಆದ್ದರಿಂದ ಜೀವನದಲ್ಲಿ ಶುಭ ಕಾರ್ಯವನ್ನು ಮಾಡಲು ತಡ ಮಾಡಲೇಬೇಡಿ. ಈ 3 ಮುಖ್ಯ ಸಲಹೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೀಮಂತರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.